ಮೇಡಮ್ ಈಗ ಯಾಕಂದರೆ ನಿಮ್ಮ ಕಡೆ ಮಷಿನ್ ಎಲ್ಲ ಲೋನ್ ಮೇಲೆ EMI ಮೇಲೆ ಕೊಡ್ತಾ ಇದ್ದೀರಾ, ಯಾವ ಮಷಿನ್ ಕೊಡ್ತಾ ಇದ್ದೀರಾ ಮೇಡಮ್? ಅಂದರೆ ಒಂದು ದಿವಸಕ್ಕೆ ಒಬ್ಬ ವ್ಯಕ್ತಿ ಒಂದು ಮಹಿಳೆ ಕೂತ್ಕೊಂಡು 2 ತಾಸು ಕೆಲಸ ಮಾಡಿದ್ರೆ 1150 ರೂಪಾಯಿ, 4 ಕೆಲಸ ಮಾಡಿದ್ರೆ 2300 ರೂಪಾಯಿ, ಫುಲ್ ಡೇ 8 ತಾಸಿನ ಡ್ಯೂಟಿ ಥರ ಮಾಡಿದ್ವಿ ಅಂದರೆ 4600 ರೂಪಾಯಿ ನಮಗೆ ಇನ್ಕಮ್ ಬರ್ತೈತಿ. ಹಾಗಾದ್ರೆ ಇದನ್ನೇ ಇಂಟು 25 ದಿವಸ ನಾವು ಕೆಲಸ ಮಾಡೋಣ, 1 ತಿಂಗಳು. ಸೊ ಅಂದರೆ 8 ತಾಸು ಕೆಲಸ ಮಾಡಿದರೆ 1 ತಿಂಗಳಿಗೆ 1,15,000 ಗಳಿಸ್ತೀವಿ. ಸೊ 3-4 ತಾಸು ಮಾಡಿದರೆ 57,000 ಗಳಿಸ್ತೀವಿ. 2 ತಾಸು ದಿವಸ ಕೆಲಸ ಮಾಡಿದರೆ 28,700 ಕಳಿಸ್ತೀವಿ. ಇದೊಳಗೆ ಆರ್ಥಿಕವಾಗಿ ಸಬಲೀಕರಣದ ಜೊತೆಗೆ ಉದ್ಯೋಗವನ್ನು ಕೂಡ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಈ ಒಂದು ಬ್ಯಾಂಕ್ ಸಹಕಾರಿಯಾಗಿದೆ. ಯಾಕಂದ್ರೆ ಅವರು ಮಿಷಿನ್ ಇಲ್ಲೇ ತೊಗೊಳಕ್ಕೆ ಬಂತಂದ್ರೆ ಅವ್ರ ಕಡೆ ರೊಕ್ಕ ಇಲ್ಲ, ನಮ್ಮ ಕಡೆ ಅಷ್ಟು ರೊಕ್ಕ ಆಗಲ್ಲ. ಯಾಕಂದ್ರೆ ನಮ್ಮ ಕಡೆ 10,000 ಇದೆ, 20,000 ಇದೆ. ಅದೇ ಇಲ್ಲಿ ಬಂದವ್ರಿಗೆ ನೀವೆಲ್ಲ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀರಾ, ಚಾರ್ಜ್ ತೊಗೋತೀರಾ ಮೇಡಮ್? ಇಲ್ಲಿ ಬಂದಂಥ ಎಲ್ಲ ಮಹಿಳೆಯರು ಕೂಡ ನಾವು ಫ್ರೀಯಾಗಿನೇ ಅವರಿಗೆ ಟ್ರೈನಿಂಗನ್ನು ಕೊಡ್ತೀವಿ ರೀ. ಓಕೆ. ಮತ್ತು ಪುರುಷರು ಬಂದ್ರೆ ಅವ್ರಿಗೇನು ಫ್ರೀಯಾಗಿ ಕೊಡ್ತೀರಾ, ಅವ್ರಿಗೆ ಚಾರ್ಜ್ ಇರುತ್ತೆ ಮೇಡಮ್? ಇಲ್ಲ, ಅವ್ರಿಗೂ ಫ್ರೀಯಾಗಿ ಕೊಡ್ತೀವಿ. ಎಲ್ಲರೂ ಯಾರು ಬಂದ್ರೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೇವೆ. ಓಕೆ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರು, ಇವತ್ತು ನಾವು ಬಂದಿರೋದು ಬಿಜಾಪುರದಲ್ಲಿ. ವಿಜಯಪುರ ಏನಿದೆಯಲ್ಲ ಅಲ್ಲಿ ನಾವು ಇವತ್ತು ಬಂದಿದ್ದೀವಿ. ಇಲ್ಲಿ ಏನಿದೆಯಲ್ಲ ಸ್ನೇಹಿತರೆ, ನಿಸರ್ಗ ಮಹಿಳಾ ಎಂಟರ್ಪ್ರೈಸಸ್ ಅಂಥೇಳಿ ಒಂದು ಬ್ರ್ಯಾಂಚ್ ಓಪನ್ ಆಗಿದೆ. ಪ್ರಿನ್ಸ್ ಎಂಟರ್ಪ್ರೈಸಸ್ ಮತ್ತು ಪರಿವರ್ತನ್ ಫೌಂಡೇಶನ್ ಅವ್ರ ಕಡೆಯಿಂದ ಒಂದು ಬ್ರ್ಯಾಂಚ್ನ ಓಪನ್ ಮಾಡಿದ್ದಾರೆ. ಇಲ್ಲಿ ಏನಿದೆಯಲ್ಲ ಸ್ನೇಹಿತರೆ, ಮೇಲೆ ಬ್ಯಾಂಕ್ ಇದೆ. ಬ್ಯಾಂಕು ಫಸ್ಟ್ ನಿಮಗೆ ತೋರಿಸ್ಬಿಡ್ತೇನೆ. ಯಾಕಂದರೆ ನೀವು ಎಲ್ಲರೂ ಲೋನ್ ಮೇಲೆ ಮಷಿನ್ ಎಲ್ಲ ತೊಗೋಬೇಕಂಥೇಳಿ ಸ್ನೇಹಿತರೆ ಇಲ್ಲೇ ನೀವು ಬರ್ಬೋದು. ನಿಮಗೆ ಎಲ್ಲ ಥರದ್ದು ಮಷೀನು ನಿಮಗೆ ಲೋನ್ ಮೇಲೆ ಸಿಗುತ್ತೆ. ಈಗ ಲೋನ್ ಬೇಕಂದ್ರೆ ನೀವು ಲೋನ್ ಪಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಏನಿದೆಲ್ಲ ಕ್ಯಾಶ್ ಕೊಟ್ಟು ಮಿಷಿನನ್ನು ಪರ್ಚೇಸ್ ಮಾಡ್ಬೋದು. ನೀವೆಲ್ಲರೂ ತುಂಬ ಕಮೆಂಟ್ ಮಾಡ್ತಾಯಿದ್ರು ಸ್ನೇಹಿತರೆ, ಯಾಕಂತೇಳಿದ್ರೆ ಸರ್ ಲೋನ್ ಮೇಲೆ ಮಷಿನ್ ಕೊಡ್ತೀರಾ ಸರ್, EMI ಮೇಲೆ ಮಷಿನ್ ಸಿಗುತ್ತೆ ಏನಿಲ್ಲ, ಆ ಥರ ಇತ್ತಂದ್ರೆ ವಿಡಿಯೋ ಮಾಡಿರಿ ಅಂಥೇಳಿ ಇವತ್ತು ನಾವು ಅದೇ ಥರದ ವಿಡಿಯೋ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈಗ ಕೆಳಗಡೆ ಹೋಗೋಣ. ಎಲ್ಲರೂ ಬ್ಯಾಂಕ್ದವ್ರು ಏನದಾರಲ್ಲ ಇಲ್ಲೇ ಕೆಳಗದಾರೆ, ಯಾಕಂದರೆ ಪೂಜಾ ನಡೆದಿದೆ ಇವತ್ತು. ಇದು ಸ್ನೇಹಿತರೆ ಬ್ರ್ಯಾಂಚ್ ಹೆಸರು ನಿಸರ್ಗ ಮಹಿಳಾ ಎಂಟರ್ಪ್ರೈಸಸ್ ಅಂಥೇಳಿ. ಇಲ್ಲಿ ನಿಮಗೆ ಎಲ್ಲ ಥರದ್ದು ಮಷೀನನ್ನು ನೋಡೋಕ್ಕೆ ಸಿಗುತ್ತೆ. ಇದು ಪೇಪರ್ ಪ್ಲೇಟ್ ಮಷೀನು. ಈ ಪೇಪರ್ ಪ್ಲೇಟ್ ಮಷೀನಲ್ಲಿ ಸ್ನೇಹಿತರೆ ನೀವು ಏನಿದೆಯಲ್ಲ ಒಂದು ಮಷೀನ್ದಲ್ಲಿ ನೀವು ಎಲ್ಲ ಥರದ್ದು ಪೇಪರ್ ಪ್ಲೇಟ್ನ ರೆಡಿ ಮಾಡ್ಬೋದು. 6 ನಂಬರ್ಲಿಂದ ಹಿಡಿದ ಕ್ಯಾಸ ನೀವು 12, 13, 14 ನಂಬರ್ ಮಟನು ಎಲ್ಲ ಥರದ್ದು ಪೇಪರ್ ಪ್ಲೇಟ್ನ ಇದು ಒಂದೇ ಮಷಿನ್ನಲ್ಲಿ ರೆಡಿ ಮಾಡ್ಬೋದು. ಅದೇ ಥರ ನಿಮಗೆ ಬೇರೆ ಬೇರೆ ಮಷೀನು ಅದಾವೆ. ಇದೆಲ್ಲ ನೀವು ಯಾವ ಥರ ಬಿಸ್ನೆಸ್ನ ಮಾಡಬೇಕು, ಏನು ಮಾಡಬೇಕಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇ ಥರ ಸ್ನೇಹಿತರೆ ಇದು ಮಷೀನ್ದಲ್ಲಿ ನೀವು ಒಂದೇ ಸತ ಏನಿದೆಲ್ಲ 6 ಪ್ಲೇಟ್ನ ರೆಡಿ ಮಾಡ್ಬೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ 6 ಪ್ಲೇಟ್ನ ಒಂದು ಟೈಮಿಗೆ 6 ಪ್ಲೇಟ್ನ ರೆಡಿ ಮಾಡ್ಬೋದು. ಈ ಥರ ಪೇಪರ್ ಪ್ಲೇಟ್ ಬೇರೆ ಬೇರೆ ಮಷೀನ್ ನಿಮಗೆ ಇಲ್ಲೇ ನೋಡೋಕ್ಕೆ ಸಿಗುತ್ತೆ. ಅದೇ ಥರ ನಿಮಗೆ ಆಯಿಲ್ ಮಷೀನು ಇದೆ, ಒಂದು ಸಣ್ಣ ಆಯಿಲ್ ಮಷೀನ್ ಇದೆ. ಈ ಥರ ನೀವು ಆಯಿಲ್ ಎಲ್ಲ ಪಡ್ಕೋಬೇಕಂತ ಹೇಳಿದ್ರೆ ಆ ಥರನೂ ನಿಮಗೆ ಮಷೀನ್ ಇವ್ರ ಹತ್ರನೇ ಸಿಗುತ್ತೆ. ಈ ಮಿಷಿನ್ದಲ್ಲಿ ಸ್ನೇಹಿತರೆ ನೀವು ಏನಿಲ್ಲ ಅಂದ್ರೂ 23 ಥರದ್ದು ಸೀಡ್ಸ್ದಲ್ಲಿ ಆಯಿಲ್ ತೆಗಿಬೋದು. ಬೇರೆ ಬೇರೆ ಸೀಡ್ಸ್ಲಿಂದ ನೀವು ಆಯಿಲ್ ತೆಗಿಬೋದು. ನಿಮ್ಮ ಮನೆಗೆ ಚಿಕ್ಕ ಒಂದು ಮಷಿನ್ ಬೇಕಂತೇಳಿ ಸ್ನೇಹಿತರೆ ಈ ಥರ ನೀವು ಮಷೀನು ಇಲ್ಲೇ ತೊಗೋಬೋದು. ಅದೇ ಥರ ಸ್ನೇಹಿತರೆ ಈಗ ಬ್ಯಾಂಕ್ದವ್ರಿಗೆ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ನಮ್ಮ ಹೆಸರು ರೂಪಾ ಶಂಕರ್ ಮುಸಳಿ ಅಂತ ಸರ್. ಓಕೆ. ಸ್ವಲ್ಪ ನಮ್ಮ ವ್ಯೂವರ್ಸ್ ಏನು ನೋಡ್ತಾ ಇದ್ದಾರಲ್ಲ, ಯಾಕಂದರೆ ಪೇಪರ್ ಪ್ಲೇಟ್ ಮಷಿನ್ ಬಗ್ಗೆ ಅವರೆಲ್ಲ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಯಾವ ಥರ ಇಲ್ಲಿ ಬರ್ಬೋದು, ಯಾವ ಥರ ಇದು ಯಾವ ಏರಿಯಾ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ಇದು ಬಂದ್ರಿ ವಿಜಯಪುರ ಜಿಲ್ಲಾ ನಿಸರ್ಗ ಸೌಹಾರ್ದ ಸಹಕಾರಿ ಸಂಘ ಅಂತ ಹೇಳ್ರಿ. ಇದು ಈಗಾಗಲೇ ಬಹಳಷ್ಟು ಮಹಿಳೆಯರಿಗೆ ಇಲ್ಲಿ ಉದ್ಯೋಗಾವಕಾಶವನ್ನು ಕೊಟ್ಟಿದ್ದಾರೆ. ಬ್ಯಾಂಕ್ನಲ್ಲಿ ಕೆಲವು ಮಹಿಳೆಯರು ಕಂಪ್ಯೂಟರ್ ವರ್ಕರ್ಸ್ ಆಗಿ, ಕ್ಯಾಶಿಯರ್ ಆಗಿ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಕೆಲವು ಮಹಿಳೆಯರಿಗೆ ಇಲ್ಲಿ ಉದ್ಯೋಗಾವಕಾಶ ಸಿಗಲಿ ಹೆಚ್ಚಾಗಿ ಅಂತಂದರೆ ಇಲ್ಲಿ ಬಾಲ ವಿಧವೆಯರು ಆಯ್ತು ಅಥವಾ ನಿರುದ್ಯೋಗಿ ಯುವತಿಯರು ಹೆಚ್ಚಾಗಿ ಈ ಪ್ರದೇಶದಲ್ಲಿ ಕಂಡು ಬರ್ತಾರೆ. ಅಂದರೆ ಇಲ್ಲಿ ಒಂದು ರೂರಲ್ ಏರಿಯಾ ಇರೋದ್ರಿಂದ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಇಲ್ಲದೆ ಇರೋದ್ರಿಂದ ಇಲ್ಲಿ ಪೇಪರ್ ಪ್ಲೇಟ್ ಮೂಲಕ ಏನು ಈ ಒಂದು ಮಷೀನನ್ನು ಸ್ಥಾಪನೆ ಮಾಡಿದ್ದೀವಿ, ಇದ್ರ ಮೂಲಕ ನಾವು ಕೆಲವೊಂದು ಮಹಿಳೆಯರಿಗೆ ಉದ್ಯೋಗವನ್ನು ಕೊಡ್ಬೋದು. ಅವ್ರ ಕುಟುಂಬಗಳಿಗೆ ಆರ್ಥಿಕವಾಗಿ ಸಹಾಯ ಆಗ್ತೈತಿ. ಅದರಿಂದಾಗಿ ಅವರು ಬ್ಯಾಂಕ್ ಲೋನನ್ನು ತೊಗೊಂಡು ಅದನ್ನು ಹಂತ ಹಂತವಾಗಿ ಮುಟ್ಟಿಸ್ಕೊತ
ಅವರ ಬ್ಯಾಂಕಲ್ಲೂ ಕೂಡ ಶೇರ್ ಮಾಡಿಕೊಂಡು ತಮ್ಮ ಯಾಕಂದ್ರೆ ಅವರು ಇಲ್ಲಿ ಮಷಿನ್ ತಗೊಳ್ಳೋದು ಅಷ್ಟೇ ಇಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರ ಕಡೆ ರೊಕ್ಕ ಇಲ್ಲ, ನಾವು ಏನಾರು ಉದ್ಯೋಗ ಮಾಡಬೇಕು, ನಾವು ಏನಾರು ಬೆಳಿಬೇಕು, ಏನಾರು ಸಾಧನೆ ಮಾಡ್ಬೇಕಂತ ಇದಿರತ್ತೆ. ಬಟ್ ಏನಾರು ರೊಕ್ಕದ ಸಮಸ್ಯೆ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಹಿಂಜರಿತಾರೆ. ಆ ಥರ ಆಗ್ತಾರೆ. ಆ ಥರ ಆಗ್ಬಾರ್ದು ಅಂತ ಹೇಳಿ ನೀವು ಏನ್ ಮಾಡಿದಾರೆ, ಬ್ಯಾಂಕು ನಿಮ್ಗೆ ಕೂಡ ಒಂದು ಇಲ್ಲಿ ಫ್ರಾಂಚೈಸಿನ ಓಪನ್ ಮಾಡಿದ್ದೀರಾ. ಅಂದ್ರೆ ಆರ್ಥಿಕವಾಗಿ ಸಬಲೀಕರಣದ ಜೊತೆಗೆ ಉದ್ಯೋಗವನ್ನು ಕೂಡ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ಲಿಕ್ಕೆ ಈ ಒಂದು ಬ್ಯಾಂಕ್ ಸಹಕಾರಿಯಾಗಿದೆ. ಯಾಕಂದ್ರೆ ಅವರು ಮಿಷಿನ್ ಇಲ್ಲೇ ತಗೊಳಕ್ ಬಂತಂದ್ರೆ ಅವ್ರ ಕಡೆ ರೊಕ್ಕ ಇಲ್ಲ, ನಮ್ಮ ಕಡೆ ಅಷ್ಟು ರೊಕ್ಕ ಆಗಲ್ಲ. ಯಾಕಂದ್ರೆ ನಮ್ಮ ಕಡೆ 10,000 ಇದೆ, 20,000 ಇದೆ, ಅದರಲ್ಲಿ ನಾವು ಏನಾದ್ರು ಉದ್ಯೋಗ ಮಾಡ್ಬೇಕಂತ ಹೇಳಿ ಅವ್ರ ಕಡೆ ಛಲ ಇದೆ. ಬಟ್ ಏನೋ ಅಷ್ಟು ರೊಕ್ಕ ನಾವು 1 ಲಕ್ಷ 2 ಲಕ್ಷ 3 ಲಕ್ಷ ಹಾಕಿ ಒಂದು ಯಾವ್ದು ಉದ್ಯೋಗ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೆ ಸಹಾಯ ಯಾರು ಮಾಡಲ್ಲ. ಆ ಇದಕ್ಕೆ ಸಲುವಾಗಿ ನೀವೇನ್ ಮಾಡಿದ್ರೆ ಎಲ್ಲರೂ ಕೂಡ ಇಲ್ಲೇ ಬ್ಯಾಂಕ್ಲಿಂದ ಒಂದು ಇಲ್ಲೇ ಫ್ರಾಂಚೈಸಿನ ಓಪನ್ ಮಾಡಿದ್ದೀರಾ. ಅದರಿಂದ ಅವರು ಎಲ್ಲರೂ ಬಂದು ಇಲ್ಲಿ ಏನಿದೆ ಎಲ್ಲ ಮಷೀನು ತಗೋಬಹುದು, ಒಂದು ಸ್ವಂತ ಅವರು ಉದ್ಯೋಗನ ಮಾಡ್ಬೋದು. ಓಕೆ, ಇದು ನೀವು ಮಿಷಿನ್ ಬರೀ ನೀವು ಇದಕ್ಕೆ ಅಷ್ಟೇ ಕೊಡ್ತೀರಾ ಮೇಡಮ್? ಏನು ಲೋನ್ ಬೇರೆ ಇದಕ್ಕೂ ಕೊಡ್ತೀರಾ? ಏನು ಬರೀ ಇಲ್ಲಿ ಮಷಿನ್ ತಗೊಂಡವ್ರಿಗೆ ಅಷ್ಟೇ ಕೊಡ್ತೀರಾ? ಇಲ್ಲ, ಬೇರೆ ಅಪರ್ಚುನಿಟಿನ ಇದಾವ್ರಿ, ಬೇರೆ ಅವಕಾಶನೂ ಕೂಡ ಕೊಟ್ಟಿದ್ದಾರೆ ಸರ್. ಅದ್ರ ಮೂಲಕನೇ ಅವ್ರು ಏನ್ ಮಾಡ್ತಾರೆ, ಲೋನ್ ಅನ್ನು ಕೊಡೋದು, ಅದ್ರ ಮೂಲಕ ಬಾಕಿಯನ್ನು ವಸೂಲ್ ಮಾಡೋದು, ಈ ಎಲ್ಲಾ ಕೆಲಸಗಳನ್ನ ಬ್ಯಾಂಕ್ ಆಡಳಿತ ಮಂಡಳಿಯವರು ನೋಡ್ಕೊಳ್ತಾರೆ. ಓಕೆ, ಅವರೆಲ್ಲರೂ ನೋಡ್ಕೊಡ್ತಾರೆ. ಓಕೆ, ಯಾಕಂದ್ರೆ ನೀವು ಈಗ ಲೋನ್ ಮೇಲೆ ಮಷಿನ್ ಕೊಡ್ತಾ ಇದ್ದೀರಾ, ನಮ್ಮ ಕಡೆ ರೊಕ್ಕ ಇಲ್ಲ, ನಾವು ಬಂದು ಮಷೀನು ತಗೋಬೋದು, ನಮಗೆ ಲೋನು ಸಿಗುತ್ತೆ, ಇಲ್ಲೇ ನಿಮ್ಮ ಕಡೆ ಎಲ್ಲ ಇದಾಗತ್ತೆ. ಬಟ್ ಮಷಿನ್ ಯಾವ ಥರ ಆಪ್ರೇಟ್ ಮಾಡಬೇಕು, ಮಷೀನು ಎಲ್ಲ ಕಲಿಸ್ಕೊಡ್ತೀರಾ. ಯಾಕಂದ್ರೆ ನಿಮ್ಮ ಕಡೆ ಮಷಿನ್ ತಗೋತಾ ಇದೀವಿ, ಮಷಿನ್ ಬಗ್ಗೆನೂ ಎಲ್ಲ ಮಾಹಿತಿ ಕೊಡ್ತೀರಾ. ಈಗ ನಮಗೆ ಮಷಿನ್ ತಗೊಂಡ್ಮೇಲೆ ನಾವೆಲ್ಲ ಮೆಟೀರಿಯಲ್ ರೆಡಿ ಮಾಡ್ತೀವಿ. ರೆಡಿ ಮಾಡಿದ್ಮೇಲೆ ನಮಗೆ ಮಾರ್ಬೇಕಂತ ಹೇಳಿದ್ರೆ ನಮಗೆ ಬರಲ್ಲ. ಯಾವ ಥರ ಹೋಗಿ ಮಾರ್ಕೆಟಲ್ಲಿ ಸೇಲ್ ಮಾಡೋದು ಯಾವ ಥರ, ಅದ್ರ ಬಗ್ಗೆ ನಮಗೆ ನೀವು ನಾಲೆಜ್ ಕೊಡ್ತೀರಾ? ಏನು ಅದಕ್ಕೆ ದುಡ್ಡು ಏನು ಚಾರ್ಜ್ ಮಾಡಿ ನಾಲೆಜ್ ಕೊಡ್ತೀರಾ, ಹಂಗೆ ಫ್ರೀ ಆಗಿ ಕೊಡ್ತೀರಾ ಮೇಡಮ್? ಪರಿವರ್ತನ ಫೌಂಡೇಶನ್ ಅವ್ರ ಕಡೆ ನಿಮಗೆ ಟ್ರೈನಿಂಗ್ ಸಿಕ್ಕಿದೆ ಅಲ್ಲ? ಟ್ರೈನಿಂಗ್ ಸಿಕ್ಕಿದೆ. ಅವರು ನೀವು ಅಲ್ಲೇ ಹೋದಾಗ ನಿಮ್ಗೆ ಚಾರ್ಜ್ ಇತ್ತು, ಏನು ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟರು? ಫ್ರೀಯಾಗಿ ಟ್ರೈನಿಂಗ್ ನಾವು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೀವು ಬಂದವ್ರಿಗೆ ನೀವೆಲ್ಲ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀರಾ, ಚಾರ್ಜ್ ತಗೋತೀರಾ ಮೇಡಮ್? ಇಲ್ಲಿ ಬಂದಂತ ಎಲ್ಲಾ ಮಹಿಳೆಯರು ಕೂಡ ನಾವು ಫ್ರೀ ಆಗಿನೇ ಅವರಿಗೆ ಟ್ರೈನಿಂಗ್ ಅನ್ನು ಕೊಡ್ತೀವಿ ರೀ. ಓಕೆ, ಮತ್ತು ಪುರುಷರು ಬಂದ್ರೆ ಅವ್ರಿಗೇನು ಫ್ರೀ ಆಗಿ ಕೊಡ್ತೀರಾ, ಅವ್ರಿಗೆ ಚಾರ್ಜ್ ಇರುತ್ತೆ ಮೇಡಮ್? ಇಲ್ಲ, ಅವ್ರಿಗೂ ಫ್ರೀ ಆಗಿ ಕೊಡ್ತೀವಿ. ಎಲ್ಲರೂ ಯಾರು ಬಂದ್ರೆ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತೇವೆ. ಓಕೆ, ಫ್ರೀ ಆಗಿ ಮಾರ್ಕೆಟಿಂಗ್ ಯಾವ ತರ ಮಾಡಬೇಕು, ಮಿಷಿನ್ ಯಾವ ತರ ಆಪರೇಟ್ ಮಾಡಬೇಕು, ಪೇಪರ್ ಪ್ಲೇಟ್ ಯಾವ ತರ ಪ್ಯಾಕಿಂಗ್ ಮಾಡಬೇಕು, ಅದೇ ತರ ಬೇರೆ ಬೇರೆ ಮಷಿನ್ ಅದಾವು, ಅದ್ರ ಬಗ್ಗೆ ಎಲ್ಲಾನು ಮಾಹಿತಿ ಫ್ರೀ ಆಗಿ ಅವ್ರು ಕೊಡ್ತೀರಾ? ಓಕೆ, ಯಾಕಂದ್ರೆ ಈಗ ಎಲ್ಲರೂ ಇಲ್ಲೇನು ಉದ್ಯೋಗ ಕೊಡ್ತಾ ಇದ್ದಾರೆ ಮೇಡಮ್, ನಿಮ್ಮ ಉದ್ದೇಶ ಏನಿದೆ? ಯಾಕಂದ್ರೆ ಯಾರು ಬ್ರಾಂಚ್ ಓಪನ್ ಮಾಡಿದಂದ್ರೆ ಅವ್ರು ಸಪ್ರೇಟ್ ಆಗಿ ತಮ್ಮ ಇದರ ಸಲುವಾಗಿ ಓಪನ್ ಮಾಡ್ಕೊಂಡಿರ್ತಾರೆ. ಬಟ್ ನಿಮ್ಮ ಉದ್ದೇಶ ಬ್ಯಾಂಕ್ ಕೂಡ ಟೈಪ್ ಮಾಡ್ಕೊಂಡು ನೀವು ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಉದ್ದೇಶ ಏನಿದೆ ಮೇಡಮ್? ಈ ಬ್ಯಾಂಕಿನ ಮುಖ್ಯ ಉದ್ದೇಶ ಅಂದ್ರೆ ಏನಂದ್ರೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಮಹಿಳೆಯರೇ ಇದ್ದಾರೆ, ಹೆಚ್ಚಾಗಿ ಮಹಿಳೆಯರೇ ಇರೋದ್ರಿಂದ ರೀ. ಮತ್ತು ಮಹಿಳೆಯರನ್ನ ಕೆಲವೊಂದು ಕುಟುಂಬಗಳಲ್ಲಿ ಅವಲಂಬಿಸಿದಾವೆ. ಅಂದರೆ ಅವ್ರ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಲಿ ಅಥವಾ ಅವ್ರ ಕುಟುಂಬಗಳ ನಡಿಲಿಕ್ಕಾಗಲಿ ಹೆಚ್ಚಾಗಿ ಹೆಣ್ಮಕ್ಳ ಮೇಲೆ ಅವಲಂಬನೆ ಆಗಿರೋದ್ರಿಂದ ನಾವು ಬಹಳಷ್ಟು ಹೆಣ್ಮಕ್ಳ ಸಬಲೀಕರಣ ಮಾಡಿ ಅವರನ್ನೆಲ್ಲ ಕ್ರೋಢೀಕರಿಸಿ ಒಳ್ಳೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ಬೆಳೆಸಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ಪೇಪರ್ ಪ್ಲೇಟ್ ಮಷೀನನ್ನು ಬ್ರಾಂಚಸ್ಸನ್ನು ತಗೊಂಡು ಇಲ್ಲಿರುವಂಥ ಹಲವಾರು ಗ್ರಾಮಗಳಿಗೆ ಇದನ್ನ ಏನ್ ಮಾಡ್ಬೇಕಂದ್ರೆ ಬೆಳೆಸುವಂತ ಉದ್ದೇಶ ನಮ್ಮಲ್ಲಿ ಇರೋದ್ರಿಂದ ಈ ತರ ನಾವು. ಯಾಕಂದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ಹುಬ್ಳಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಇಲ್ಲಿಂದ ಜಮಖಂಡಿಗೆ ಹೋಗ್ಬೇಕಂತ ದೂರ ಆಗತ್ತೆ. ಅವ್ರು ಎಲ್ಲರೂ ಏನಿದೆಲ್ಲ ಈಗ ಸುತ್ತಮುತ್ತ ಹಳ್ಳಿದವ್ರು ಇದ್ದವರು ಡೈರೆಕ್ಟ್ ಆಗಿ ಅವ್ರು ಇಲ್ಲೇ ಬಂದ್ ಕೆಲಸ, ನಿಮ್ಮ ಕಡೆ ಪೇಪರ್ ಪ್ಲೇಟು, ನಿಮ್ಮ ಕಡೆ ರಾ ಮೆಟೀರಿಯಲು ಸಿಗತ್ತೆ, ರೆಡಿ ಮೆಟೀರಿಯಲು ಸಿಗತ್ತೆ, ಮಷಿನ್ ಬೇಕಂದ್ರೆ ಮಷೀನು ಸಿಗತ್ತೆ. ಮಷಿನ್ದು ಏನು ಪಾರ್ಟ್ಸ್ ಗಿಟ್ಸ್ ಬೇಕಂತ ಹೇಳಿ ಡೈರೆಕ್ಟ್ ಆಗಿ ಅವ್ರು ನಿಮ್ಮ ಕಡೆ ಬಂದು ಒಯ್ಬೋದು. ಈಗ ಯಾವಾಗ ಇದೆ ಟೈಮಿಂಗ್ ಚಾಲೂ ಇರುತ್ತೆ ಅದ್ರ ಬಗ್ಗೆ? ಯಾಕಂದ್ರೆ ಎಲ್ಲರೂ ಬ್ಯಾಂಕ್ದವ್ರು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಯಾಕಂದ್ರೆ ಯಾರು ಓನರ್ ಇಲ್ಲ, ಬ್ಯಾಂಕ್ ಕಣಿಂದ ಇದೆ ಇದು. ಅದ್ರ ಸಲುವಾಗಿ ಟೈಮಿಂಗ್ ಒಂದೇ ತಿಳಿಸ್ಕೊಡಿ ಮೇಡಮ್, ಎಷ್ಟು ಗಂಟೆಗೆ ಬೆಳಗ್ಗೆ ಚಾಲೂ ಆಗುತ್ತೆ? ಯಾಕಂದ್ರೆ ಎಲ್ಲರೂ ನಮ್ಮ ವ್ಯೂವರ್ಸ್ ನೋಡ್ತಾ ಇದ್ದಾರಲ್ಲ, ಅವ್ರು ಯಾವಾಗ ನಿಮಗೆ ಕಾಲ್ ಮಾಡ್ಬೋದು, ಏನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಮೇಡಮ್. ನಮ್ಮ ಬ್ಯಾಂಕಿಂಗ್ ವರ್ಕಿಂಗ್ ಅವರ್ಸ್ ರೀ ಬೆಳಗ್ಗೆ 10 ಗಂಟೆಯಿಂದ
ಸಾಯಂಕಾಲ 6 ಗಂಟೆವರೆಗೂ ಓಪನ್ ಇರುತ್ತೆ. ಓಕೆ, ಸಾಯಂಕಾಲ 6 ಗಂಟೆ ಮಾತ್ರ. 6 ಗಂಟೆ ಮಾತ್ರ ಓಪನ್ ಇರುತ್ತೆ ರೀ. ಮತ್ತು ಉಳಿದಿದ್ದ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಎಲ್ಲ ಹಾಲಿಡೇ ಇರುತ್ತೆ ರೀ. ಓಕೆ, ಯಾಕಂದ್ರೆ ನಮ್ಮ ವ್ಯವಸ್ಥೆ ಏನು ನೋಡ್ತಾ ಇದಾರಲ್ಲ, ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಅವ್ರು ಕಾಲ್ ಮಾಡಬಾರ್ದು. ಅವ್ರೇನು ಚಾಲೂ ಇರುತ್ತಲ್ಲ ಆ ಟೈಮಿಗೆ ಅಷ್ಟೇ, ಆಫೀಸ್ ಟೈಮಿಗೆ ಅಷ್ಟೇ ಕಾಲ್ ಮಾಡಬೇಕು. ಹೌದು, ವರ್ಕಿಂಗ್ ಅವರ್ಸ್ ಬೆಳಗ್ಗೆ 10ರಿಂದ 6 ಗಂಟೆವರೆಗೆ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, ಈಗ ಯಾಕಂದರೆ ನಿಮ್ಮ ಕಡೆ ಮಷಿನ್ ಎಲ್ಲ ಲೋನ್ ಮೇಲೆ EMI ಮೇಲೆ ಕೊಡ್ತಾ ಇದ್ದೀರಾ, ಯಾವ ಮಷಿನ್ ಕೊಡ್ತಾ ಇದ್ದೀರಾ ಮೇಡಮ್? ಇದು ಪೇಪರ್ ಪ್ಲೇಟ್ ಮಷಿನ್ ಅಷ್ಟೇ ಲೋನ್ ಕೊಡ್ತಾ ಇದ್ದೀರಾ, ಏನು ಬೇರೆ ಮಷಿನ್ ತೊಗೊಂಡ್ರು ಅದಕ್ಕೂ ಲೋನ್ ಇರುತ್ತೆ ಮೇಡಮ್? ಅದಕ್ಕೂ ಲೋನ್ ಸಹ ನಾವು ಕೊಡ್ತೀವಿ. 50% ಲೋನ್ ಕೊಡ್ತೀವಿ, 50% ಅವರು ಅಮೌಂಟು ಕಟ್ಟಬೇಕ್ರಿ. ಓಕೆ, ಈ ಬಿಸ್ನೆಸ್ ಬಗ್ಗೆ ನಿಮಗೆ ಯಾವ ಥರ ಗುರ್ತಾಯಿತು ಮೇಡಮ್? ಅದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಮೇಡಮ್. ಯಾವ ಥರ ನಿಮಗೆ ಗೊತ್ತಾಯಿತು, ಯಾವ ಥರ ಡೀಲರ್ಶಿಪ್ನ ನೀವು ತೊಗೊಂಬಂದಿರಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮೇಡಮ್. ಅಂದರೆ ಯೂಟ್ಯೂಬ್ಗಳಲ್ಲಿ ಎಲ್ಲ ನಾವು ಕೆಲವೊಂದು ವಿಡಿಯೋಗಳು ನೋಡಿದ್ವಿ. ಬಟ್ ಹುಬ್ಳಿ ಪ್ರಿನ್ಸ್ ಇಂಟರ್ಪ್ರೈಸಸ್ ಅನ್ನೋ ಒಂದು ಕಂಪ್ನಿಯಿಂದ ನಾವು ಕೆಲವೊಂದು ವಿಡಿಯೋಗಳನ್ನು ನೋಡಿದ್ವಿ. ಅದರಲ್ಲಿ ಇಷ್ಟ ಅದು ಆದ ಕಾರಣ ನಮ್ಮ ಸರ್ ಹೋಗಿ ಭೇಟಿಯಾಗಿ ಮಾಲ್ತೇಶ್ ಸರ್ನ ಭೇಟಿಯಾಗಿ ಮಾತಾಡಿಕೊಂಡು ನಮಗೆಲ್ಲ ಬಂದು ಫ್ಯಾಕ್ಟ್ರಿ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಎಲ್ಲರೂ ಕೂಡಿ ಮತ್ತೆ ಹುಬ್ಳಿಗೆ ಹೋಗಿ ಅಲ್ಲಿ ನೋಡ್ಕೊಂಡು ಬಂದಾದ ಮೇಲೆ ನಾವು ಒಂದು ಡಿಸೈಡ್ ಮಾಡಿದ್ವಿ. ಅಂದರೆ ಬಡ ನಿರುದ್ಯೋಗಿಗಳಿಗೆ ಆಮೇಲೆ ವಿಧವೆಯರಿಗೆ ಒಂದು ಒಳ್ಳೆಯ ಅವಕಾಶ ಕೊಡಬೇಕನ್ನೋ ಒಂದು ಕಾರಣಕ್ಕೆ ನಾವು ಇದನ್ನು ಡೀಲರ್ಶಿಪ್ ತೊಗೊಂಬಂದ್ವಿ. ನಾವು ಬಿಜಾಪುರ ಡಿಸ್ಟಿಕ್ಕಿಗೆ ಡೀಲರ್ಶಿಪ್ ತೊಗೊಂಡು ನಾವು ಇವಾಗ ಆ ಕಂಪ್ನಿನ ಬ್ರ್ಯಾಂಚಾಗಿ ನಿಡಗುಂದಿಗೆ ಬ್ರ್ಯಾಂಚಾಗಿ ತೊಗೊಂಡು ಬಂದು ಇವಾಗ ಅದನ್ನು ಅದರ ಮುಖಾಂತರ ಎಲ್ಲರಿಗೂ ಅವಕಾಶ ಕೊಡಬೇಕಂತ ನಮ್ಮ ಸರ್ ಆಯಿತು, ನಮ್ಮದು ಸಿಬ್ಬಂದಿ ವರ್ಗದವರು, ಡೈರೆಕ್ಟರ್ಸ್ ಎಲ್ಲರೂ ಮೀಟಿಂಗ್ ಮಾಡಿಕೊಂಡು ಇದೊಂದು ಅವಕಾಶ ಕೊಟ್ಟರಾಯ್ತು ಅನ್ನೋ ಒಂದು ಕಾರಣಕ್ಕೆ ನಾವು ಸ್ಟಾರ್ಟ್ ಮಾಡಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ಪ್ಯೂರ್ಲಿ ಪೇಪರ್ ಪ್ಲೇಟ್ ಬಿಸ್ನೆಸ್. ಇದು ಪೇಪರ್ ಬಿಸ್ನೆಸ್ಸು. ಇದರಲ್ಲಿ ಪೇಪರ್ ಪ್ಲೇಟಲ್ಲಿ 6 ನಂಬರಿಂದ ಹಿಡ್ಕೊಂಡು 6, 7, 8, 9, 10, 12 ಅನಂತರ 13ರಲ್ಲಿ ಇದು ಕುತ್ಕೊಂಡು ಊಟ ಮಾಡೋದು, ಇದು ನಿಂತ್ಕೊಂಡು ಊಟ ಮಾಡೋದು, ಸಿಟ್ಟಿಂಗು ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. 4ರಿಂದ 5 ತಾಸು ಕೆಲಸ ಮಾಡಿದ್ದಕ್ಕೆ. ಅದೇ 8 ತಾಸು ಕೆಲಸ ಮಾಡಿದಾಗ 4600 ರೂಪಾಯಿ ಆಗ್ತದೆ. ಅಂದರೆ ಒಂದು ದಿವಸಕ್ಕೆ ಒಬ್ಬ ವ್ಯಕ್ತಿ, ಒಂದು ಮಹಿಳೆ ಕೂತ್ಕೊಂಡು 2 ತಾಸು ಕೆಲಸ ಮಾಡಿದ್ರೆ 1150 ರೂಪಾಯಿ, 4 ಕೆಲಸ ಮಾಡಿದ್ರೆ 2300 ರೂಪಾಯಿ, ಫುಲ್ ಡೇ 8 ತಾಸನ್ನು ಡ್ಯೂಟಿ ಥರ ಮಾಡಿದ್ವಿ ಅಂದರೆ 4600 ರೂಪಾಯಿ ನಮಗೆ ಇನ್ಕಮ್ ಬರ್ತದೆ. ಹಾಗಾದ್ರೆ ಇದನ್ನೇ ಇಂಟು 25 ದಿವಸ ನಾವು ಕೆಲಸ ಮಾಡೋಣ, 1 ತಿಂಗಳು. ಅದರ ಸೊ 1150 ಇಂಟು 25 ಮಾಡಮ್ಮ. 1150 ಇಂಟು 25 ದಿನ 28750. ಪ್ರತಿದಿನ 2 ತಾಸು ಕೆಲಸ ಮಾಡ್ತಾ 25,000 ಕಳೆದಿದ್ದು. ಫುಲ್ ಡೇ ಮಾಡಿಲ್ಲ, ಇವತ್ತೆರಡು ದಿವಸ, ನಾಳೆ 2 ತಾಸು, ನಾಡಿದ್ದು 2 ತಾಸು ಮಾಡಿದ್ದಕ್ಕೆ 28,750 ರೂಪಾಯಿ ಆಯಿತು. ಸೊ ಅದನ್ನು ಇಂಟು 2 ಮಾಡಮ್ಮ. ಸೊ 57,500 ಅಂದರೆ 4 ತಾಸು ಕೆಲಸ ಮಾಡಿದ್ರೆ 55,000 ಟರ್ನ್, 57,000 ಟರ್ನ್ ಓವರ್ ಆಯಿತು. ಅದನ್ನು ಇಂಟು ಡಬಲ್ ಮಾಡಮ್ಮ, ಇಂಟು 2 ಮಾಡಿರಿ. 8 ತಾಸಿಗೆ ಎಷ್ಟಾಯ್ತು ರೀ? 1,15,000 ಚಿಲ್ಲರ. ಓಕೆ, ಸೊ ಅಂದರೆ 8 ತಾಸು ಕೆಲಸ ಮಾಡಿದರೆ 1 ತಿಂಗಳಿಗೆ 1,15,000 ಗಳಿಸ್ತೀವಿ. ಸೊ 3 ತಾಸು ಮಾಡಿದರೆ 57,000 ಗಳಿಸ್ತೀವಿ. 2 ತಾಸು ದಿವಸ ಕೆಲಸ ಮಾಡಿದರೆ 28,700 ಕಳಿಸ್ತೀವಿ. ಇದರೊಳಗಡೆ ನಾವೀಗ ಖರ್ಚು ತೆಗಿಬೇಕು. ಏನೇನು ಖರ್ಚು ತೆಗಿಬೇಕು? ಯಾಕಂದ್ರೆ ನೋಡಿ, ಇವ್ರ ಕೈಯಲ್ಲಿ ನಾನು ಒಂದು 10 kg ಅಕ್ಕಿ ಕೊಟ್ಟು ಎಷ್ಟು ದಿವಸಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಆಗಲ್ಲ. ಆದರೆ ಅಕ್ಕಿ 10 ದಿವಸ ಖಾಲಿ ಆಗೋವರೆಗೂ ಇವರು ಅಡುಗೆ ಮಾಡಿದಾಗ ಮಾತ್ರ ಎಷ್ಟು ದಿವಸಕ್ಕೆ ಖಾಲಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಒಂದು ತಿಂಗಳು ಎವರೇಜ್ ನಾವು ಕೆಲಸ ಮಾಡಿದಾಗ ಸೊ ನಿಮ್ಮದು ಟೋಟಲ್ ತೊಗೊಂಡಾಗ ಏನೇನು ಖರ್ಚಿದೆ ರೀ? ಒಂದು ಟ್ರಾನ್ಸ್ಪೋರ್ಟ್ ಖರ್ಚಿದೆ. ಓಕೆ, ಇಲ್ಲಿ ಬಿಡ್ರಿ. ಒಂದು ಟ್ರಾನ್ಸ್ಪೋರ್ಟ್ ಖರ್ಚಿದೆ, ಎಲೆಕ್ಟ್ರಿಕಲ್ಲು, ಬ್ಯಾಂಕ್ ಸಾಲ ತೊಗೊಂಡಿದ್ರೆ EMI ಕಟ್ಬೇಕು ರೀ, KEB ಬಿಲ್ ಕಟ್ಬೇಕು ರೀ, ಬಾಡಿಗೆ ಕಟ್ಬೇಕು ರೀ. ಹೌದ್ರಿ? ಸೊ ಇದು ಮೇಜರ್ ನಮ್ಮ ಖರ್ಚು ಬರೋಂಥದ್ದು. ಹಾಗಂತಂದರೆ ಇವೆಲ್ಲ ಖರ್ಚುಗಳು ಹೆಂಗೆ ಲೆಕ್ಕ ಮಾಡ್ಕೊಂಡು ತೆಗಿತೀರಿ? ಒಂದು ಲಮ್ಸಮ್ ಅಮೌಂಟು ಟೋಟಲ್ ಅಮೌಂಟಲ್ಲಿ ಬಂದಂಥ ಟರ್ನ್ ಓವರಲ್ಲಿ 50% ಅಮೌಂಟ್ ತೆಗೆದುಬಿಡ್ರಿ. ಎಷ್ಟು ರೀ? 50% ಅಮೌಂಟು. ಸೊ ಇದು ಮಾಡಮ್ಮ, 28,750 ಡಿವೈಡೆಡ್ ಬೈ 2. ಸೊ 50% ತೆಗೆದುಬಿಡ್ರಿ. 28,750 ಡಿವೈಡೆಡ್ ಬೈ 2, 14,375. ಇದು 2 ತಾಸು ಕೆಲಸ ಮಾಡೋದ್ರಿಂದ 14,375 ರೂಪಾಯಿ ನೆಟ್ ಪ್ರಾಫಿಟು ನಿಮ್ಮ ಪಾಕೆಟಿಗೆ ಬರ್ತೈತಿ. ಓಕೆ, ಸೊ ಇದು ಒಂದು. ನೆಕ್ಸ್ಟ್ ಇಂಟು 2 ಮಾಡೋಣ, ಅದನ್ನು ಇಂಟು 2 ಮಾಡಮ್ಮ. 28,750
ಇದು 4 ತಾಸು ಕೆಲಸ ಮಾಡೋದ್ರಿಂದ ಅಂದರೆ ಇಂಟು 2 ಮಾಡಮ್ಮ 57,500 ಅಂದರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆತ್ರಿ ಈಗ 50% ದುಡ್ಡು ತೆಗೆದ್ರೂ ಸಹಿತ ನಿಮ್ಮ ಖರ್ಚಿನಲ್ಲಿ ಸೊ ನಿಮ್ಗೆ ಅರ್ಧ ರೊಕ್ಕ ತೊಗೊಂಡು 2 ತಾಸು ಕೆಲಸ ಮಾಡಿದ್ರೆ ತಿಂಗಳ 14,000 ಚಿಲ್ಲರೆ ದುಡಿತೀರಿ. 4-5 ತಾಸು ಕೆಲಸ ಮಾಡಿದ್ರೆ 28,700 ಚಿಲ್ಲರೆ ದುಡಿತೀರಿ. 8 ತಾಸು ಕೆಲಸ ಮಾಡಿದಾಗ 57,000 ಚಿಲ್ಲರೆ ದುಡಿತೀರಿ. ಆದರೆ ಒಂದು ದೊಡ್ಡ ಸಣ್ಣ ಸಮಸ್ಯೆ ಏನಂತಂದ್ರೆ ಲೆಕ್ಕ ಚೆನ್ನಾಗೈತಿ, ಈ ದುಡ್ಡು ಬರ್ಬೇಕಲ್ರಿ ಸ್ನೇಹಿತರೆ. ಈ ಥರ ಟ್ರೈನಿಂಗ್ ಎಲ್ಲ ನೀವು ಪಡ್ಕೋಬಹುದು ನಿಮಗೆ, ಯಾಕಂದರೆ ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ. ಯಾಕಂದರೆ ಈ ಟ್ರೈನಿಂಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇದು ಏನಿಲ್ಲ ಅಂದ್ರೂ ಇಲ್ಲಿಂದ 1.5 ತಾಸು ಮಟ್ಟ ಇದು ಟ್ರೈನಿಂಗ್ನ ಇದೆ. ಯಾಕಂದ್ರೆ ಅಷ್ಟು ನಾನು ವಿಡಿಯೋದಲ್ಲಿ ಹಾಕೋಕ್ಕೆ ಆಗಲ್ಲ. ನೀವು ಇಲ್ಲೇ ವಿಸಿಟ್ ಮಾಡಿ ಫ್ರೀಯಾಗಿ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಯಾವ ಥರ ಬಿಸ್ನೆಸ್ ಮಾಡ್ಬೋದು, ಯಾವ ಥರ ನೀವು ಮಾರ್ಕೆಟಿಂಗ್ ಮಾಡ್ಬೋದು, ಯಾವ ಥರ ಸೇಲ್ ಮಾಡಬೇಕು ಅದೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ನೀವು ಇಲ್ಲೇ ಬಂದು ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ಫ್ರೀಯಾಗಿ ನೀವು ಬಿಸ್ನೆಸ್ನ ಮಾಡ್ಬೋದು. ಯಾಕಂದರೆ ನಿಮಗೆ ಲೋನ್ ಮೇಲೇನು ಮಷಿನ್ ಸಿಗ್ತಾ ಇದೆ, ಫ್ರೀಯಾಗಿ ನಿಮಗೆ ಟ್ರೈನಿಂಗ್ ಸಿಗ್ತಾ ಇದೆ ಸ್ನೇಹಿತರೆ. ಅದೇ ಥರ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆ ಅಲ್ಲ, ಈ ಡಿಸ್ಪ್ಲೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚು ಮಾಹಿತಿನೂ ತೊಗೋಬೋದು. ಅದೇ ಥರ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂದರೆ ಯಾರು ನಿಮ್ಮ ಫ್ರೆಂಡ್ಸ್ದಲ್ಲಿ ಯಾರು ಬಿಸ್ನೆಸ್ ಮಾಡಬೇಕಂತ ಹೇಳಿದರೆ ಒಂದು ಅವಕಾಶನ ಸಿಗುತ್ತೆ ಸ್ನೇಹಿತರೆ. ನಿಮ್ಮ ಸ್ನೇಹಿತರೆ ಅವರು ಒಂದು ಒಳ್ಳೆಯ ಬಿಸ್ನೆಸ್ನ ಮಾಡ್ಬೋದು. ಲೋನ್ ಪಡ್ಕೊಂಡು ಮಷಿನ್ ಎಲ್ಲ ಲೋನ್ ಮೇಲೆ ಇಲ್ಲೇ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದೇ ಥರ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಮಟ್ಟ ನೀವು ಎಲ್ಲ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.